ಆನಂದಪಟ್ನ ಎನ್ನುವ ಒಂದು ಸಣ್ಣ ಗ್ರಾಮ. ಅಲ್ಲಿ ಮೇಘನ ರಮ್ಯಾ ಎನ್ನುವ ಅಕ್ಕ ತಂಗಿಯರು ಇದ್ರು. ಮೇಘನ ಈ ಮನೆಯ ದೊಡ್ಡವಳು. ಅವರ ತಂದೆ ತಾಯಿ ಇಬ್ರು ನಾವು ಪಟ್ನಕ್ಕೆ ಹೋಗಿ ಏನಾದ್ರೂ ಕೆಲ್ಸ ಹುಡ್ಕೋತೀವಿ ಅಂತ ಇವ್ರನ್ನ ಇಲ್ಲೇ ಬಿಟ್ಟೋದ್ರು. ವಯಸ್ಸಿಗೆ ಬಂದ ಇಬ್ರು ಹೆಣ್ಮಕ್ಳು ಅಂತ ಕೂಡ ತಲೆ ಕೆಡ್ಸ್ಕೊಳ್ಳದೆ ಊರಲ್ಲೇ ಬಿಟ್ಬಿಟ್ರು. ಅಕ್ಕ ತಂಗಿಯರಿಬ್ಬರು ಅದೇ ಊರಲ್ಲಿ ಇದ್ಕೊಂಡು ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು. ಒಂದು ದಿನ ಆ ಮನೆಯ ಮಾಲೀಕರಾದ ರಂಗಯ್ಯ ಅಲ್ಲಿಗೆ ಬಂದ್ರು. ಅಮ್ಮ ಮೇಘನಾ, ನೀವು 3 ತಿಂಗಳಿಂದ ಮನೆ ಬಾಡಿಗೆ ಕಟ್ಲಿಲ್ಲ. ನನಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಹೆಂಡತಿಯ ಆರೋಗ್ಯ ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಏನೋ ಸ್ವಲ್ಪ ಹಣ ಸಿಕ್ಕಿದ್ರೆ ನನ್ನ ಹೆಂಡತಿಯ ಚಿಕಿತ್ಸೆಗೆ ಆಗುತ್ತೆ ಅಂತ ಆಲೋಚನೆ ಮಾಡಿದೆ. ಆದ್ರೆ ನೀವು ಸರಿಯಾಗಿ ಹಣ ಕೊಡ್ತಾ ಇಲ್ಲ. ಅದರಿಂದ ನೀವು ಈ ತಿಂಗಳೇ ಮನೆ ಖಾಲಿ ಮಾಡಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲದಿದ್ರೆ ಸಮಯಕ್ಕೆ ಸರಿಯಾಗಿ ಬಾಡಿಗೆ ಆದ್ರೂ ಕೊಡಿ. ನಿಮಗೆ 2 ದಿನ ಟೈಮ್ ಕೊಡ್ತೀನಿ. ನೀವು ಚೆನ್ನಾಗಿ ಆಲೋಚನೆ ಮಾಡಿ ಹೇಳಿ. ಹಾಗೆ ಅಂತ ಕೋಪದಿಂದ ಹೇಳಿ ಅಲ್ಲಿಂದ ಹೊರಟು ಹೋದ್ರು. ಆ ಮಾತನ್ನು ಕೇಳಿದ ತಕ್ಷಣ ಅಕ್ಕ ತಂಗಿಯರಿಬ್ಬರಿಗೂ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ರಮ್ಯಾ, ಓನರ್ ಏನೋ ಈ ರೀತಿ ಮಾತಾಡ್ತಾ ಇದ್ದಾರೆ. ನಮ್ ಕೈಯಲ್ಲಿ ₹1 ಇಲ್ಲ. ಇವಾಗ ಏನೇ ಮಾಡೋದು? ಅಕ್ಕ, ನನಗೂ ಕೂಡ ಏನು ಅರ್ಥ ಆಗ್ತಾ ಇಲ್ಲ. ನಾವು ಸಂಪಾದನೆ ಮಾಡೋದು ನಮ್ಮ ಹೊಟ್ಟೆಗೇನೆ ಸರಿ ಆಗ್ತಾ ಇಲ್ಲ. ಹಾಗಿರುವಾಗ ನಾವು ಹೇಗಕ್ಕ ಮನೆ ಬಾಡಿಗೆಯನ್ನು ಕಟ್ಟೋದು? ತಂದೆ ತಾಯಿ ಇಬ್ರು ನಮ್ನ ಇಷ್ಟೊಂದು ಕಷ್ಟದಲ್ಲಿ ಬಿಟ್ಬಿಟ್ಟು ಯಾಕೆ ಹೋದ್ರು, ಎಲ್ಲಿಗೆ ಹೋದ್ರು ಅಂತ ಗೊತ್ತಿಲ್ಲ. ಫೋನ್ ಮಾಡಿದ್ರು ಸಿಗ್ತಾ ಇಲ್ಲ. ಅವರು ಬದುಕಿದಾರ ಸತ್ತಿದಾರ ಅಂತ ಕೂಡ ಏನು ಗೊತ್ತಾಗ್ತಾ ಇಲ್ಲ. ಯಾಕೆ ನಮ್ನ ಇಷ್ಟೊಂದು ಕಷ್ಟದಲ್ಲಿ ಬಿಟ್ಬಿಟ್ಟು ಹೋದ್ರು? ಬೇಕು ಅಂತಾನೆ ಹೋದ್ರಾ ಅಥವಾ ಹಾಗೇನೆ ಹೋದ್ರಾ ಗೊತ್ತಿಲ್ಲ. ಪ್ರಪಂಚದಲ್ಲಿ ಯಾವ ತಂದೆ ತಾಯಿ ಆದ್ರೂ ಮಕ್ಕಳಿಗೆ ಈ ರೀತಿ ಪರಿಸ್ಥಿತಿಯನ್ನು ಕೊಡ್ತಾರ ಅಂತ ಅವರಿಬ್ರು ದುಃಖಪಟ್ಟು ಮಾತಾಡ್ತಾ ಇದ್ರು. ಮರುದಿನ ಬೆಳಿಗ್ಗೆ ರಂಗಯ್ಯ ಮತ್ತೆ ಇವರ ಜೊತೆ ಬಾಡಿಗೆ ಕೇಳಲಿಕ್ಕೆ ಮನೆಗೆ ಬರ್ತಾ ಇದ್ರು. ಅವರು ಮನೆಗೆ ಬಂದು ನೋಡುವಾಗ ಅಕ್ಕ ತಂಗಿಯರು ಅಲ್ಲಿ ಇರ್ಲಿಲ್ಲ. ಅಲ್ಲಿ ಒಂದು ಪತ್ರ ಬರೆದಿತ್ತು. ಅದರ ಪಕ್ಕದಲ್ಲೇ ಒಂದು ಉಂಗುರ ಕೂಡ ಇತ್ತು. ರಂಗಯ್ಯ ಆ ಉತ್ತರವನ್ನು ತೆಗೆದು ಓದಲಾರಂಭಿಸಿದ್ರು. ಚಿಕ್ಕಪ್ಪ, ನೀವು ತುಂಬಾ ಕಷ್ಟದಲ್ಲಿ ಇದ್ದೀರಾ. ಆದ್ರೆ ನಮಗೆ ಮನೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ. 3 ತಿಂಗಳಿಂದ ನಮ್ ಜೊತೆ ಮನೆ ಬಾಡಿಗೆನೂ ಕೇಳಲಿಲ್ಲ. ಆದ್ರೆ ಇವಾಗ ನೀವು ಕೇಳ್ತಾ ಇದ್ದೀರಾ ಅಂದ್ರೆ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತ ನಮಗೆ ಗೊತ್ತಿದೆ. ನಮ್ ಜೊತೆ ಇರೋದು ಇದು ಒಂದೇ ಒಂದು ಉಂಗುರ. ಈ ಉಂಗುರನ ಮಾರಾಟ ಮಾಡಿ ನಿಮಗೆ ಸೇರ್ಬೇಕಾಗಿದ್ದ ಮನೆಯ ಬಾಡಿಗೆನ ತೆಗೆದುಕೊಳ್ಳಿ. ಅಯ್ಯೋ, ಈ ಕಾಗದನ ನೋಡುವಾಗ ನನಗೂ ಬೇಜಾರಾಗ್ತಿದೆ. ಹೆಣ್ಮಕ್ಳು ಬೆಳೆದವರು ಎಲ್ಲೋಗಿ ಕಷ್ಟಪಡ್ತಾರೋ ಏನೋ. ಅಯ್ಯೋ ದೇವ್ರೆ, ಆ ಹೆಣ್ಮಕ್ಳನ್ನ ನೀನೇ ಕಾಪಾಡ್ಬೇಕು. ನನಗೆ ದುಡ್ಡು ಸಿಕ್ತು ಅಂತಾನೆ ಅವ್ರ ಜೊತೆ ಹೇಳಕ್ಕೆ ಬಂದೆ. ಆದ್ರೆ ನಾನ್ ಕಷ್ಟದಲ್ಲಿದ್ದೀನಿ ಅಂತ ಅರ್ಥ ಮಾಡ್ಕೊಂಡು ಅವರು ಮನೆಯನ್ನು ಖಾಲಿ ಮಾಡಿ ಹೋಗಿದ್ದಾರೆ. ದೇವ್ರೆ, ಆ ಹೆಣ್ಮಕ್ಳು ಎಲ್ಲೇ ಇದ್ರು ನೀವೇ ಅವ್ರನ್ನ ನೋಡ್ಕೊಳ್ಬೇಕು. ಹೀಗೆ ಅವರು ಅಲ್ಲಿಂದ ಹೊರಟು ಹೋದ್ರು ಕೂಡ ಅವರಿಗೆ ಸಮಾಧಾನ ಆಗದೆ ಅಕ್ಕ ತಂಗಿಯರ್ನ ಹುಡುಕಾಡ್ತಾನೆ ಇದ್ರು. ಸುತ್ತಮುತ್ತ ಅಂತ ಎಲ್ಲಾ ಕಡೆ ಹುಡುಕಾಡಿದ್ರು, ಎಲ್ಲೂ ಸಿಗಲಿಲ್ಲ. ಸರಿ ಅಂತ ಸಮಾಧಾನ ಪಡಿಸ್ಕೊಂಡ್ರು. ಹೀಗೆ ಕೆಲವು ದಿನಗಳು ಕಳೆಯಿತು. ಮೇಘನಾಳ ತಂದೆ ತಾಯಿ ಪಟ್ನದಲ್ಲಿ ಸಂಪಾದನೆ ಮಾಡಿ ಸಾಕು, ಹೆಣ್ಮಕ್ಳ ಬಳಿಯೇ ಹೋಗಿ ಇದ್ಕೊಳ್ಳೋಣ ಅಂತ ಮಕ್ಕಳನ್ನ ಹುಡ್ಕೊಂಡು ಮನೆಗೆ ಬಂದು ನೋಡಿದ್ರು. ಆದರೆ ಅಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊಂಡು ರಂಗಯ್ಯನನ್ನು ನೋಡಲು ಹೋದ್ರು. ರಮ್ಯನ ತಾಯಿ ವಸಂತ, ತಂದೆ ಅಂಜಯ್ಯ ರಂಗಯ್ಯನ ಬಳಿ ಹೋದ್ರು. ರಂಗಯ್ಯ, ನಮ್ಮ ಹೆಣ್ಮಕ್ಳು ಕಾಣ್ತಾ ಇಲ್ವಲ್ಲ, ಎಲ್ಗೋದ್ರು? ರಂಗಯ್ಯ ವಿಷಯವನ್ನು ತಿಳಿಸಿದ್ರು. ಆ ವಿಷಯವನ್ನು ತಿಳಿದು ಅಂಜಯ್ಯ ಅವನ ಹೆಂಡತಿ ಕಣ್ಣೀರಾಕಿದ್ರು. ಅಯ್ಯೋ ದೇವ್ರಿ, ನನ್ನ ಹೆಣ್ಮಕ್ಳು ಎಲ್ಗೋದ್ರು? ನಾವು ಚೆನ್ನಾಗಿ ಸಂಪಾದನೆ ಮಾಡಿ ಅವರಿಬ್ರಿಗೂ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದು. ಚೆನ್ನಾಗಿ ಸಂಪಾದನೆ ಮಾಡಿ ಬಂದು ಇಲ್ಲಿ ನೋಡ್ಬೇಕಾದ್ರೆ ಹೆಣ್ಮಕ್ಳು ಇಲ್ವಲ್ಲ. ಆದ್ರೆ ಅಂಜಯ್ಯ, ನೀವು ಮಾಡಿದ್ದು ಮಾತ್ರ ತುಂಬಾ ದೊಡ್ಡ ತಪ್ಪೆ. ವಯಸ್ಸಿಗೆ ಬಂದ ಹೆಣ್ಮಕ್ಳನ್ನ ನಿಮ್ ಜೊತೆನೆ ಕರ್ಕೊಂಡೋಗ್ಬೇಕಾಗಿತ್ತು. ಅದನ್ನ ಬಿಟ್ಟು ಅವ್ರನ್ನ ಇಲ್ಲೇ ಬಿಟ್ಬಿಟ್ಟೋದ್ರಿ. ಅವರು ಕೂಡ ತುಂಬಾನೇ ಕಷ್ಟಪಟ್ರು. ಆ ಮಾತನ್ನು ಕೇಳಿದ ತಕ್ಷಣ ತಂದೆ ತಾಯಿ ಇಬ್ರು ಅಳ್ತಾ ಇದ್ರು. ನಾವು ನಮ್ಮ ಮಕ್ಕಳನ್ನ ಬಿಟ್ಟೋಗಲು ಕಾರಣ ಏನಂದ್ರೆ, ಪಟ್ಟಣದಲ್ಲಿ ಅವರಿಗೆ ಯಾರು ಕೂಡ ನೋಡ್ಕೊಳಕ್ಕೆ ಇರೋದಿಲ್ಲ. ಈ ಗ್ರಾಮದಲ್ಲಿ ಬಿಟ್ಟೋದ್ರೆ ನಮ್ಮವ್ರ ತಾನೆ ಎಲ್ಲರೂ ನನ್ನ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೋತಾರೆ ಎನ್ನುವ ಭಾವನೆಯಿಂದನೇ ಮಕ್ಕಳನ್ನ ಬಿಟ್ಟೋಗಿದ್ದು. ನಮ್ಮ ಹೆಣ್ಮಕ್ಳನ್ನ ಪಟ್ಟಣದಲ್ಲಿ ಕಾಪಾಡ್ಕೊಳಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತಾನೆ ನಾವು ತುಂಬಾ ಭಯಪಟ್ಟಿದ್ದು. ಆದ್ರೆ ಹೀಗೆ ನಡೆಯುತ್ತೆ ಅಂತ ಅನ್ಕೊಂಡಿಲ್ಲ. ವಸಂತ ಕೂಡ ಕಣ್ಣೀರ ಹಾಕಿಕೊಂಡು, ಇವಾಗ ನಮ್ಮ ಹೆಣ್ಮಕ್ಳು ಎಲ್ಲಿದ್ದಾರೋ ಏನೋ, ಅವರು ಊಟ ಮಾಡಿದ್ರ ಇಲ್ವಾ, ಚೆನ್ನಾಗಿದ್ದಾರಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ. ಹೌದು ರಂಗಯ್ಯನವ್ರೆ, ಇಷ್ಟು ದಿನ ನಾವು ಕಷ್ಟಪಟ್ಟು ದುಡ್ದಿದ್ದೆಲ್ಲ ನಮ್ಮ ಹೆಣ್ಮಕ್ಳಿಗೆ ಮದ್ವೆ ಮಾಡ್ಲಿಕ್ಕೆ. ಆದ್ರೆ ಇವಾಗ ಅವರೇ ಇಲ್ಲ ಅಂದ್ಮೇಲೆ ನಾವು ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆ ಮನೆ ಇವಾಗ ಖಾಲಿ ಖಾಲಿ ಇದೆ. ಅವ್ರನ್ನ ನಾವು ಎಲ್ಲಿಂದ ಹುಡ್ಕಾಡೋದು? ಅಯ್ಯೋ ಅಂಜಯ್ಯ, ಇವಾಗ ಅತ್ತು ಏನು ಕೂಡ ಪ್ರಯೋಜನವಿಲ್ಲ.
ಆ ಮಕ್ಕಳು ಎಲ್ಲಿಗೋಗಿರ್ತಾರೆ? ಇಲ್ಲೇ ಸುತ್ತಮುತ್ತ ಯಾವ್ದಾದ್ರೂ ಒಂದು ಊರಿನಲ್ಲಿ ಜೀವನ ಮಾಡ್ಕೊಂಡು ಇರ್ತಾರೆ. ನನಗೆ ಆ ಮಕ್ಕಳನ್ನ ನೋಡಿ ಯಾವಾಗ್ಲೂ ನನ್ನ ಸ್ವಂತ ಮಕ್ಕಳ ಹಾಗೆ ಅನ್ನಿಸ್ತಾ ಇತ್ತು. ಇಲ್ಲಿ ನೋಡಪ್ಪ ಅಂಜಯ್ಯ, ನಾನು ಕೂಡ ನಿಮ್ ಜೊತೆ ಸೇರಿ ನಿಮ್ಮ ಹೆಣ್ಮಕ್ಳನ್ನ ಹುಡುಕಲು ಸಹಾಯ ಮಾಡ್ತೀನಿ. ಎಲ್ಲಿ ಮಕ್ಕಳೇ ಇದ್ರೂ ಕೂಡ ಅವ್ರನ್ನ ಕಂಡುಹಿಡಿಯೋಣ. ಅಂಜಯ್ಯನಿಗೆ ಅವನ ಹೆಂಡತಿಗೆ ಇವರ ಮಾತನ್ನು ಕೇಳಿ ತುಂಬಾನೇ ನಂಬಿಕೆ ಬಂತು. 3 ಜನ ಸೇರಿ ಊರೂರು ಎಲ್ಲಾ ಕಡೆನೂ ಹುಡುಕಾಡಿದ್ರು. ಅವರು ಎಲ್ಲೇ ಇದ್ರು ಅಪ್ಪ ಅಂತ ಬಂದು ನನ್ನ ತಬ್ಬಿಕೊಂಡ್ರೆ ಸಾಕು, ನನ್ನ ಎದೆಯಲ್ಲಿರುವ ಭಾರನೇ ಇಳಿದೋಗುತ್ತೆ ರಂಗಯ್ಯನವ್ರೇ. ಅಯ್ಯೋ, ನನ್ನ ಮಕ್ಕಳು ತಂದೆ ನನ್ನ ಬಿಟ್ಟೋದ್ರು ಅಂತ ಎಷ್ಟು ದುಃಖ ಪಡ್ತಿದ್ರು. ಹೀಗೆ ಪ್ರತಿಯೊಂದು ಹಳ್ಳಿಗಳ ಬೀದಿ ಬೀದಿಯಲ್ಲಿ ಕೂಡ ಅವರ ಹೆಣ್ಮಕ್ಳಿಗೋಸ್ಕರ ಹುಡುಕಾಡ್ತಾನೆ ಇದ್ರು. ಎಲ್ಲಾದ್ರೂ ತಮ್ಮ ಹೆಣ್ಮಕ್ಳು ಸಿಗಲ್ವಾ ಅಂತ ಪ್ರತಿಯೊಂದು ಕಡೆ ತುಂಬಾನೇ ಹುಡುಕಾಡ್ತಾನೆ ಇದ್ರು. ಎಲ್ಲ ಕಡೆ ಹುಡುಕಾಡಿದ್ರು ಮೇಘನ ರಮ್ಯಾ ಮಾತ್ರ ಅವರಿಗೂ ಎಲ್ಲೂ ಸಿಗಲಿಲ್ಲ. ಸರಿ ಅಂತ ಹೇಳಿ ತುಂಬಾನೇ ದುಃಖ ಪಟ್ಕೊಂಡು ಮನೆಗೆ ಬಂದು ಕೂತ್ಕೊಂಡು ಆಲೋಚನೆ ಮಾಡಲು ಆರಂಭಿಸಿದ್ರು. ಆಗ ರಂಗಯ್ಯನಿಗೆ ಒಂದು ಆಲೋಚನೆ ಬಂತು. ಅಂಜಯ್ಯ, ನನಗೆ ಯಾಕೋ ಕಾಡಿನ ಕಡೆ ಹೋಗಿ ನೋಡೋಣ ಅಂತ ಅನ್ನಿಸ್ತಾ ಇದೆ. ಹೆಣ್ಮಕ್ಳು ಊರಿನಲ್ಲಿ ಯಾಕೆ ಇರೋದು ಯಾರಿಗೂ ತಿಳಿಯದೆ ಕಾಡಿನ ಕಡೆ ಹೋಗಿ ಜೀವನ ಮಾಡೋಣ ಅಂತ ಅನ್ಕೊಂಡಿದ್ರೆ. ಅಂಜಯ್ಯ ದಂಪತಿ ಕೂಡ ಸರಿ ಅಂತ ಒಪ್ಪಿಕೊಂಡ್ರು. ರಾತ್ರಿ ಸಮಯ ಆದ್ರೂ ಕೂಡ ದೀಪವನ್ನು ಹಿಡಿದುಕೊಂಡು ಕಾಡಿನಲ್ಲಿ ಹುಡುಕಾಟ ಮಾಡಲಾರಂಭಿಸಿದ್ರು. ಕಾಡಿನಲ್ಲಿ ಹೋಗ್ತಾ ಹೋಗ್ತಾ ಒಂದು ಸಣ್ಣ ಬೆಳಕು ಅವರ ಕಣ್ಣಿಗೆ ಬಿತ್ತು. ಸಂತೋಷ ಪಟ್ಕೊಂಡು ಮುಂದಕ್ಕೆ ಸಾಗ್ತಾ ಇದ್ರು. ಹೀಗೆ ಕಾಡಿನ ಒಳಗೆ ಹೋಗಿ ನೋಡಿದಾಗ ರಮ್ಯಾ ಮೇಘನ ಇಬ್ರು ಬಿದಿರಿನಲ್ಲಿ ಮನೆಯನ್ನು ಕಟ್ಟಿಕೊಂಡು ಅಲ್ಲೇ ಚೆನ್ನಾಗಿ ಜೀವನ ಮಾಡ್ತಾ ಇದ್ರು. ಹೆಣ್ಣು ಮಕ್ಕಳನ್ನು ನೋಡಿದ ತಕ್ಷಣ ತಾಯಿಯಾದ ವಸಂತನಿಗೆ ತುಂಬಾ ದುಃಖವಾಯಿತು. ರಮ್ಯಾ, ಮೇಘನ, ನಾವು ನಿಮ್ನ ಹುಡ್ಕೊಂಡ್ ಬಂದ್ಬಿಟ್ಟಮ್ಮ. ಎಷ್ಟು ದಿನ ಆಯ್ತು ನಿಮ್ನ ನೋಡಿ. ನಿಮ್ನ ಎಷ್ಟು ಕಡೆ ನಾವು ಹುಡ್ಕಾಡಿದೀವಿ ಗೊತ್ತಾ? ಆ ಮಾತನ್ನು ಕೇಳಿದ ತಕ್ಷಣ ಮೇಘನ ತುಂಬಾನೇ ದುಃಖ ಪಟ್ಕೊಂಡು, ಯಾಕೆ ಬಂದ್ರಿ? ಇವಾಗ ನಮ್ನ ನೋಡಕ್ಕೆ ಯಾಕೆ ಬಂದ್ರಿ? ನಾವು ಇದ್ದೀವ ಸತ್ತಿದೀವ ಅಂತ ನಮ್ನ ನೋಡ್ಕೊಂಡೋಗಕ್ಕೆ ಬಂದಿದ್ದೀರಾ? ಅವತ್ತು ನಮ್ನ ಬಿಟ್ಟೋಗುವಾಗ ಬಿಟ್ಟೋಗ್ತಾ ಇದ್ದೀವಿ ಅಂತ ನಿಮ್ಗೆ ದುಃಖ ಆಗ್ಲಿಲ್ವಾ? ಇಲ್ಲಿ ನೋಡಮ್ಮ, ನಿಮ್ಗೆ ಫೋನ್ ಮಾಡೋಣ ಅಂದ್ರೆ ನಮ್ ಕೈಯಲ್ಲಿರುವ ಫೋನ್ ಕೂಡ ಹಾಳಾಗೋಯ್ತು. ನಾವು ಓದಿದವ್ರ ನಿಮ್ಮ ನಂಬರ್ನ ಯೋಚನೆಯಲ್ಲಿ ಇಟ್ಕೊಳಕ್ಕೆ. ಅಮ್ಮ, ಇವಾಗ ಇಷ್ಟೆಲ್ಲ ಮಾತಾಡ್ತೀಯ? ನಮಗೆ ಬುದ್ಧಿ ಹೇಳ ವಯಸ್ಸು ನಿನ್ಗೆ. ಆವಾಗ ನಿನ್ನ ಬುದ್ಧಿ ಎಲ್ಲೋಯ್ತು? ಹೆಣ್ಮಕ್ಳನ್ನ ಬಿಟ್ಟೋಗ್ತಾ ಇದ್ದೀವಲ್ವಾ, ಅವರು ಹೇಗೆ ಜೀವನ ಮಾಡ್ತಾರೆ ಅಂತ ನಮ್ ಬಗ್ಗೆ ಸ್ವಲ್ಪ ಆದ್ರೂ ಯೋಚನೆ ಇತ್ತಾ? ಹೀಗೆ ಹೆಣ್ಮಕ್ಳು ಕೋಪದಿಂದ ತಂದೆ ತಾಯಿನ ಬೈತಾ ಇದ್ದಾಗ ರಂಗಯ್ಯ ಮಧ್ಯದಲ್ಲಿ ಮಾತನಾಡಿ, ಸಾಕು ನಿಲ್ಸಿ ಅಮ್ಮ. ನಿಮ್ ತಂದೆ ತಾಯಿ ಯಾವ ಉದ್ದೇಶಕ್ಕೋಸ್ಕರ ಪಟ್ನಕ್ಕೆ ಹೋದ್ರು ಅಂತ ನಿಮಗೆ ಅವ್ರ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ? ನಿಮ್ಮಿಬ್ಬರನ್ನ ಬಿಟ್ಟು ಪಟ್ನಕ್ಕೆ ಹೋದ್ರು ಅಂತ ನೀವು ಇಷ್ಟೆಲ್ಲ ಬೈಯೋದು ಸರಿಯೇ, ಆದ್ರೆ ಅವರು ಯಾವ ಪರಿಸ್ಥಿತಿಯಲ್ಲಿ ಪಟ್ನಕ್ಕೆ ಹೋಗಿದ್ದಾರೆ ಅಂತ ನೀವು ತಿಳ್ಕೊಬೇಕಲ್ವಾ? ಹೇಳಿ ಚಿಕ್ಕಪ್ಪ, ಯಾವ ಉದ್ದೇಶದಿಂದ ನಮ್ನ ಬಿಟ್ಬಿಟ್ಟು ಅವ್ರು ಪಟ್ನಕ್ಕೆ ಹೋದ್ರು? ಅವರು ಪಟ್ನಕ್ಕೆ ಹೋಗಿದ್ದೆ ನಿಮಗೋಸ್ಕರ ಮಕ್ಕಳೇ. ನಿಮ್ನ ಪಟ್ನಕ್ಕೆ ಕರ್ಕೊಂಡೋದ್ರೆ ಅಲ್ಲಿ ನಿಮ್ಗೆ ಏನಾದ್ರೂ ಅಪಾಯ ಬಂದ್ಬಿಡುತ್ತೆ. ಅದೇ ಗ್ರಾಮದಲ್ಲಿ ಇದ್ರೆ ನಮ್ಮವ್ರತನೇ ಎಲ್ಲರೂ ನೋಡ್ಕೋತಾರೆ ಎನ್ನುವ ಒಂದೇ ಒಂದು ಭಾವನೆಯಿಂದನೇ ಅವ್ರು ನಿಮ್ನ ಗ್ರಾಮದಲ್ಲೇ ಬಿಟ್ಟು ಪಟ್ನಕ್ಕೆ ಹೋಗಿದ್ದು. ನಿನಗೂ ಮೇಘನನಿಗೂ ಮದ್ವೆ ಮಾಡ್ಬೇಕು, ನೀವು ಜೀವನದಲ್ಲಿ ಚೆನ್ನಾಗಿರ್ಬೇಕು ಎನ್ನುವ ಒಂದೇ ಒಂದು ಭಾವನೆಯನ್ನು ಮನಸ್ಸಲ್ಲಿ ಇಟ್ಕೊಂಡೆ ನಿಮ್ಮ ತಂದೆ ತಾಯಿ ನಿಮ್ನ ಬಿಟ್ಟು ಪಟ್ನಕ್ಕೆ ಹೋಗಿದ್ದು. ಆ ಮಾತನ್ನು ಕೇಳಿದ ತಕ್ಷಣ ಮೇಘನ ರಮ್ಯನ ಕಣ್ಣಲ್ಲಿ ಕಣ್ಣೀರು. ಪಶ್ಚಾತ್ತಾಪದಿಂದ ತಂದೆ ತಾಯಿ ಬಳಿ ಹೋದ್ರು. ಅಪ್ಪ, ಅಮ್ಮ, ನಮ್ಮನ್ನು ಕ್ಷಮಿಸಿ. ಏನೋ ಒಂದು ದುಃಖದಿಂದ ನೀವು ನಮ್ಮನ್ನ ಬಿಟ್ಟು ಹೋಗ್ಬಿಟ್ರಿ ಎನ್ನುವ ಕೋಪದಿಂದ ಆ ರೀತಿ ಮಾತಾಡ್ಬಿಟ್ಟು. ಪರವಾಗಿಲ್ಲಮ್ಮ, ನಾವು ನಿಮ್ನ ಬಿಟ್ಟು ಹೋಗಿದ್ದಕ್ಕೆ ನೀವು ಇಷ್ಟೆಲ್ಲ ಮಾತಾಡಿದ್ರಲ್ಲಿ ತಪ್ಪಿಲ್ಲ. ನೀವು ಬಂದು ನಮ್ಮನ್ನ ತಪ್ಕೊಂಡ್ರೆ ಸಾಕು, ಇಷ್ಟು ದಿನ ನಾವು ಪಟ್ಟ ಕಷ್ಟ ಎಲ್ಲ ಮರ್ತೋಯ್ತದೆ. ನಂತರ ಎಲ್ಲರೂ ಮಕ್ಕಳು ಕಟ್ಟಿರುವ ಆ ಮನೆಯೊಳಗೆ ಹೋದ್ರು. ನೋಡಿದ್ರಪ್ಪ, ಈ ಮನೆ ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ ಅಲ್ವಾ? ಈ ಮನೆಗೆ ಬಾಡಿಗೆ ಕಟ್ಟುವ ಅವಶ್ಯಕತೆ ಇಲ್ಲ. ಇಲ್ಲಿ ಯಾರು ಕೂಡ ನಮ್ಮನ್ನ ಖಾಲಿ ಮಾಡಿ ಅಂತ ಕೂಡ ಹೇಳೋದಿಲ್ಲ. ಇದು ಅಪಾಯಕರವಾದ ಜಾಗನೂ ಅಲ್ಲ. ಆದ್ರಿಂದ ಇನ್ಮುಂದೆ ನಾವು ಎಲ್ಲರೂ ಇಲ್ಲೇ ಇರೋಣ. ಇಲ್ಲಿ ನೋಡಿ ಮಕ್ಕಳೇ, ನನಗೆ ಹಣದ ಅವಶ್ಯಕತೆ ಇರೋದ್ರಿಂದನೇ ಅವತ್ತು ನಿಮ್ ಜೊತೆ ಹಣ ಕೇಳಿದೆ. ಅದು ಬೇಡ ಅಂತಾನೆ ಹೇಳಲಿಕ್ಕೋಸ್ಕರ ನಿಮ್ಮ ಬಳಿ ಬಂದಿದ್ದು. ನೀವು ಎಲ್ಲರೂ ನನ್ನ ಮನೆಗೆ ಬರಲೇಬೇಕು. ನಿಮ್ ಜೊತೆ ಹಣ ಇರುವಾಗ ಆ ಮನೆ ಬಾಡಿಗೆನ ಕಟ್ಟಿದ್ರೆ ಸಾಕು. ಏಕಪ್ಪ, ಈ ಮಾತು ಹೇಳಿದ್ರಲ್ವಾ, ನಿಮ್ಗೆ ತುಂಬಾ ಧನ್ಯವಾದಗಳು. ಆಗ ರಂಗಯ್ಯನ ಜೊತೆ ವಸಂತ, ರಂಗಯ್ಯನವ್ರೆ, ಆ ಮನೆ ನಮಗೆ ತುಂಬಾನೇ ಅಳವಡಿಕೆಯಾಗಿ ಹೋಯ್ತು. ಅದರಿಂದ ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ಆ ಮನೆನ ನಮಗೇನೆ ಮಾರಾಟ ಮಾಡ್ಬಿಡಿ, ನಾವು ನಿಮ್ಗೆ ಹಣ ಕೊಡ್ತೀವಿ.
ನೀವು ಹೇಳೋದೇನು ಸರಿನೇ. ನಾನು ಕೂಡ ಆ ಮನೆನ ಮಾರಾಟ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಆಲೋಚನೆ ಮಾಡ್ತಾ ಇದ್ದೀನಿ. ಆ ಹಣ ಸಿಕ್ಕಿದ್ರೆ ನನ್ನ ಹೆಂಡತಿನ ಪಟ್ಟಣಕ್ಕೆ ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಬೋದು. ಮರುದಿನ ಅಂಜಯ್ಯ ದಂಪತಿಯವರು ಆ ಮನೆಯನ್ನು ತೆಗೆದುಕೊಂಡ್ರು. ರಂಗಯ್ಯನಿಗೆ ಹಣ ಕೊಟ್ಟಾಗ ರಂಗಯ್ಯ ತನ್ನ ಹೆಂಡತಿನ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ರಮ್ಯಾ ಮೇಘನನಿಗೆ ಆ ಮನೆಯಲ್ಲಿ ಇರ್ಲಿಕ್ಕೆ ಸ್ವಲ್ಪ ಕೂಡ ಇಷ್ಟ ಇರ್ಲಿಲ್ಲ. ಅಮ್ಮ, ನೀವಿಬ್ರು ಈ ಮನೆಯಲ್ಲಿರಿ, ಆದ್ರೆ ನಮಗೆ ಮಾತ್ರ ನಾವು ಕಷ್ಟಪಟ್ಟು ಕಟ್ಟಿರುವ ಆ ಬಿದಿರಿನ ಮನೆನೇ ಇಷ್ಟ. ಆ ಕಾಡಿನಲ್ಲೇ ದೀಪದ ಬೆಳಕಿನಿಂದ ಆ ಗುಡಿಸಲ ಮನೆನೇ ನಮ್ಗೆ ಇಷ್ಟವಾಗಿದೆ. ನಿಮ್ಮ ಇಷ್ಟ ಕಣಮ್ಮ, ನಿಮ್ಮ ಕೋರಿಕೆ ನನಗೂ ಕೂಡ ಇಷ್ಟ ಆಗಿದೆ. ಅಕ್ಕ ತಂಗಿಯರಿಬ್ಬರು ಆ ಬಿದಿರಿನ ಮನೆಯನ್ನು ಅವರಿಗೆ ಇಷ್ಟ ಆಗುವ ರೀತಿ ಇನ್ನಷ್ಟು ಚೆನ್ನಾಗಿ ಮಾಡಿ ರಾತ್ರಿಯಲ್ಲಿ ವಿದ್ಯುತ್ ಬೆಳಕಿನಲ್ಲಿ ಆ ಮನೆ ಇಂದ್ರಭವನದ ರೀತಿ ಕಾಣಿಸ್ತಾ ಇತ್ತು. ದಿನಗಳು ಕಳಿತಾ ಮೇಘನನಿಗೆ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಅಷ್ಟು ಬೇಗ ನನಗೆ ಯಾಕಪ್ಪ ಮದುವೆ? ನಿನಗೆ ಅವಸರ ಇಲ್ಲದೆ ಇರ್ಬೋದು, ಆದ್ರೆ ನಮಗೆ ಅಂತ ಜವಾಬ್ದಾರಿ ಇದೆ ಅಲ್ವಾ, ನಮಗೆ ನಿನಗೆ ಮದುವೆ ಮಾಡ್ಬೇಕು ಅಂತ ಆಸೆ ಆಗ್ತಿದೆ. ಹೀಗೆ ಮೇಘನ ಒಪ್ಪಿಕೊಂಡ ಕಾರಣ ಊರಲ್ಲೇ ಇರುವ ವಾಸು ಎನ್ನುವನ ಜೊತೆ ವಿವಾಹ ನಿಶ್ಚಯವಾಯಿತು. ಮದುವೆಯ ನಂತರ ವಾಸು ಮೇಘನ ಇಬ್ರು ಅದೇ ಬಿದಿರಿನ ಮನೆಯಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ರು. ಅಂಜಯ್ಯ, ವಸಂತ, ರಮ್ಯಾ ಅವರು ತೆಗೆದುಕೊಂಡ ಅವರ ಮನೆಗೆ ಹೋದ್ರು. ಆ ಬಿದಿರಿನ ಮನೆಯೊಳಗೆ ಹೋಗಿ ಆ ಮನೆಯನ್ನು ನೋಡಿ ತುಂಬಾನೇ ಆಶ್ಚರ್ಯಪಟ್ಟು ನಿಂತ. ಮೇಘನ, ಈ ಮನೆಯನ್ನು ನೀವು ಸೃಷ್ಟಿ ಮಾಡಿದ ರೀತಿಯನ್ನು ನೋಡಿ ನಾನ್ ನಿಮ್ನ ತುಂಬಾ ಮೆಚ್ಕೊಂಡೆ. ಈ ಮನೆನ ನೀವು ಹೇಗೆ ಕಟ್ಟಿದ್ರಿ? ಕೈಯಲ್ಲಿ ಹಣ ಇಲ್ಲದೆ, ಯಾರ ಸಹಾಯನೂ ಕೂಡ ಇಲ್ಲದೆ ನೀವು ಇಷ್ಟು ಚೆನ್ನಾಗಿ ಬಿದಿರಿನಲ್ಲಿ ಮನೆ ಕಟ್ಟಿರುವಾಗ ನಿಮ್ನ ನೋಡಿದ್ರೆ ನನಗೆ ತುಂಬಾನೇ ಹೆಮ್ಮೆ ಅನ್ಸ್ತಾ ಇದೆ. ಹೌದು ರೀ, ಆದ್ರೆ ನನಗೆ ಇನ್ನೊಂದು ಆಸೆ ಇದೆ. ಇದೇ ರೀತಿ ಮನೆನ ಇಲ್ಲೇ ಪಕ್ಕದಲ್ಲಿ ಒಂದು ಕಟ್ಟಿ ಆ ಮನೆಗೆ ಅಪ್ಪ ಅಮ್ಮ ತಂಗಿನ ಕರ್ಕೊಂಡ್ಬರ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದ್ ಮನೆ ಏರ್ಪಾಡು ಕೂಡ ಮಾಡ್ತಿದ್ದೀನಿ. ಹೀಗೆ ಗಂಡ ಹೆಂಡತಿ ಇಬ್ರು ಸೇರಿ ತಂದೆ ತಾಯಿಗೆ ಗೊತ್ತಾಗದೆ ಹಾಗೆ ಒಂದು ಮನೆಯನ್ನು ಕಟ್ಟಿ ಆ ಮನೆಗೆ ತಂದೆ ತಾಯಿನ ಕೂಡ ಕರೆಸ್ಕೊಂಡ್ರು. ಅಪ್ಪ ಅಮ್ಮ, ಇದೆಲ್ಲ ನಮ್ಮಿಬ್ಬರ ಕಷ್ಟನೇ. ನೀವು ಯಾವಾಗ್ಲೂ ನಮ್ಮ ಕಣ್ಣ ಎದುರೇ ಇರಬೇಕು ಅಂತಾನೆ ನಿಮಗೆ ಪಕ್ಕದಲ್ಲೇ ಮನೆಯನ್ನು ಕಟ್ಟಿದ್ದು. ಇನ್ಮುಂದೆ ಎಲ್ಲರೂ ಇಲ್ಲೇ ಸಂತೋಷವಾಗಿರೋಣ. ಆ ಮನೆಯ ಸೌಂದರ್ಯವನ್ನು ನೋಡಿ ವಸಂತ, ಅಂಜಯ್ಯ ದಂಪತಿಗಳು ಅಲ್ಲೇ ಇರ್ಲಿಕ್ಕೆ ಒಪ್ಪಿಕೊಂಡ್ರು. ಸ್ವಲ್ಪ ದಿನಗಳ ನಂತರ ರಮ್ಯನಿಗೂ ಮದುವೆಯಾಯಿತು. ಅವಳು ಕೂಡ ಅವಳ ಗಂಡನ ಜೊತೆ ಸೇರಿ ಪಕ್ಕದಲ್ಲೇ ಒಂದು ಬಿದಿರಿನ ಮನೆಯನ್ನು ಕಟ್ಟಿಕೊಂಡ್ಲು. ಆ ಅಡವಿ ಸ್ವಲ್ಪ ಕಾಲದಲ್ಲೇ ಬಿದಿರಿನ ಮನೆಯ ಕಾಲನಿಯಾಗಿ ಬದಲಾಯಿತು. ಎಲ್ಲರೂ ಒಂದೇ ಕಡೆ ತುಂಬಾ ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇದ್ರು. ರಂಗಪಟ್ಣ ಎನ್ನುವ ಸಣ್ಣ ಗ್ರಾಮ. ಅಲ್ಲಿ ಶಾಂತಯ್ಯ, ರಂಗಯ್ಯ ಎನ್ನುವ ದಂಪತಿಗಳು ಜೀವನ ಮಾಡ್ತಿದ್ರು. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು. ದೊಡ್ಡ ಮಗಳು ಅಮೃತ, ಸಣ್ಣವಳು ವೆಣ್ಣಿಲಾ. ಅಮೃತನಿಗೆ ಮದುವೆಯಾಗಿತ್ತು. ಅವಳ ಗಂಡನ ಹೆಸರು ಅನಿಲ್. ಅವರು ರಂಗಪಲ್ಲಿ ಗ್ರಾಮ ಪಕ್ಕದಲ್ಲಿರುವ ಮಾರೇಡುಪಳ್ಳಿ ಗ್ರಾಮದಲ್ಲಿ ಇದ್ರು. ಅದೇ ಗ್ರಾಮದಲ್ಲಿ ಅದೇ ಬೀದಿಯಲ್ಲಿ ಅಮೃತನ ಅತ್ತೆ ಮಾವ ರಂಗಯ್ಯ, ಪಾರ್ವತಿ ಕೂಡ ಜೀವನ ಮಾಡ್ತಿದ್ರು. ಸಪರೇಟ್ ಆಗಿ ಇರುವುದರಿಂದ ಅಮೃತನ ಜೀವನ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು. ಸ್ವಲ್ಪ ದಿನಗಳ ನಂತರ ಅದೇ ಗ್ರಾಮದಲ್ಲಿರುವ ರಮೇಶ್ ಜೊತೆ ಸೇರಿ ವೆಣ್ಣಿಲನಿಗೂ ಮದುವೆಯಾಯಿತು. ವೆಣ್ಣಿಲನ ಅತ್ತೆ ಮಾವನಾದ ವಸಂತಿ ದೇವಯ್ಯ ಕೂಡ ಅದೇ ಬೀದಿಯಲ್ಲಿದ್ರು. ಅಕ್ಕ ತಂಗಿಯರಿಬ್ಬರಿಗೂ ಮದುವೆಯಾದ ನಂತರ ಮಾರೇಡುಪಳ್ಳಿ ಗ್ರಾಮದಲ್ಲಿ ಅಕ್ಕ ತಂಗಿಯರಿಬ್ಬರು ಎದುರು ಮನೆಯಲ್ಲೇ ಇರುವುದರಿಂದ ತುಂಬಾನೇ ಸಂತೋಷವಾಗಿ ಇದ್ರು. ಅಕ್ಕ ತಂಗಿಯರಾದ ಅಮೃತ, ವೆಣ್ಣಿಲ ಚಿಕ್ಕ ವಯಸ್ಸಿನಿಂದ ಜಿಪುಣರು. ಬೆಳಿತಾ ಅವರ ಜಿಪುಣತನ ಕೂಡ ಇನ್ನಷ್ಟು ಜಾಸ್ತಿಯಾಯಿತು. ಒಂದು ದಿನ ವೆಣ್ಣಿಲ ಅವಳ ಅಕ್ಕನಾದ ಅಮೃತನ ಮನೆಗೆ ಹೋಗಿ, ಅಕ್ಕ, ನನ್ ಮನೆಯಲ್ಲಿ ಸಕ್ಕರೆ ಇಲ್ಲ, ಟೀ ಹುಡಿನೂ ಇಲ್ಲ. ನೀನ್ ಕೊಟ್ರೆ 2 ದಿನದಲ್ಲಿ ನಿನಗೆ ತಿರುಗಿಸಿ ಕೊಟ್ಬಿಡ್ತೀನಿ. ಏನೇ ವೆಣ್ಣಿಲ, ನನ್ ಬಗ್ಗೆ ಗೊತ್ತಾಗಿದ್ರು ಕೂಡ ನೀನ್ ಇದನ್ನೆಲ್ಲ ನನ್ ಜೊತೆ ಕೇಳ್ತಾ ಇದ್ದೀಯಾ? ನಾವಿಬ್ರು ಒಬ್ರಿಗೊಬ್ರು ಕೇಳ್ಕೊಬಾರ್ದು ಕಣೆ. ನಾವಿಬ್ರು ಸೇರಿ ನಮ್ ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಅವ್ರ ಜೊತೆ ಕೇಳ್ಬೇಕು. ಅಕ್ಕ, ಮೊನ್ನೆ ತಾನೇ ಎದುರು ಮನೆ ಕುಮಾರಿ ಆಂಟಿ ಮನೆಗೆ ಹೋಗಿದ್ದೆ. ನಾನು ಅವ್ರ ಮನೆಗೆ ಹೋಗಿ ಸ್ವಲ್ಪ ಸಕ್ಕರೆ ಟೀ ಹುಡಿ ಕೇಳ್ಕೊಂಡೆ. ಅದ್ನ ನೋಡಿ ಅವ್ರ ಗಂಡ ಕೂಡ ನನ್ನ ಬೈತಾ ಇದ್ರು. ಅಕ್ಕ ತಂಗಿಯರಿಬ್ಬರಿಗೂ ನಮ್ ಮನೆ ಏನು ಅಂಗಡಿನ, ಏನ್ ಬೇಕಾದ್ರೂ ಪದೇ ಬಂದ್ ಕೇಳ್ತೀರಾ ಅಂತ ಮುಖಕ್ ನೇರವಾಗಿ ಬಾಗ್ಲಾಕಿದ್ರು. ಏನೇ ಈ ಬೀದಿಯಲ್ಲಿ ಅವ್ರ ಮಾತ್ರನೇ ಇರದ? ನೀನು ನನ್ನ ಅತ್ತೆ ಮಾವನ ಮನೆಗೆ ಹೋಗಿ ನಿನಗ್ ಬೇಕಾಗಿರೋದ್ನ ಕೇಳು. ನಾನು ನಿನ್ನ ಅತ್ತೆ ಮಾವನ ಮನೆಗೆ ಹೋಗಿ ನನಗ್ ಬೇಕಾಗಿರೋದ್ನ ಕೇಳ್ತೀನಿ. ಆ ಮಾತನ್ನು ಕೇಳಿದ ತಕ್ಷಣ ವೆಣ್ಣಿಲ ಮುಖದಲ್ಲಿ ತುಂಬಾನೇ ಪ್ರಕಾಶ ಇತ್ತು. ಅರೇ ಹೌದಕ್ಕ, ನೀನ್ ಹೇಳಿದ ರೀತಿ ನೀನು ನನ್ನ ಅತ್ತೆ ಮಾವನ ಮನೆಗೆ ಹೋಗು, ನಾನು ನಿನ್ನ ಅತ್ತೆ ಮಾವನ ಮನೆಗೆ ಹೋಗಿ ಕೇಳ್ಕೊತೀನಿ. ಹೀಗೆ ಸಂತೋಷವಾಗಿ ಅಲ್ಲಿಂದ ಹೊರಟು ಅಮೃತನ ಅತ್ತೆ ಮಾವನಾದ ರಂಗಯ್ಯ, ಪಾರ್ವತಿಯಮ್ಮನ ಮನೆಗೆ ಹೋದ್ಲು. ಅಲ್ಲಿ ಪಾರ್ವತಿ ಆವಾಗಷ್ಟೇ ಸಕ್ಕರೆನ ತೆಗ್ದಿಡ್ತಾ ಇದ್ಲು.
ಅತ್ತೆ, ಚೆನ್ನಾಗಿದ್ದೀರಾ? ನಾನು ನಿಮ್ನ ನೋಡ್ಲಿಕ್ಕೆ ಅಂತಾನೆ ಬಂದಿದ್ದು. ಬಾಮ್ಮ ವೆಣ್ಣಿಲಾ, ಇಷ್ಟು ದೂರ ಬಂದಿದೀಯಾ? ಏನ್ ಬೇಕು? ಏನಾದ್ರೂ ಬೇಕು ಅಂದ್ರೆ ತಾನೆ ಬರ್ತೀಯಾ? ಅಯ್ಯೋ ಅತ್ತೆ, ಹಾಗೆಲ್ಲ ಏನೂ ಇಲ್ಲತ್ತೆ. ನನ್ ಗಂಡ ಮಾರ್ಕೆಟಿಗೆ ಹೋಗಿಲ್ಲ. ಮನೆಯಲ್ಲಿ ಬೇಳೆ ಸ್ವಲ್ಪ ಖಾಲಿ ಆಗ್ಬಿಡ್ತು. ನಿಮ್ ಜೊತೆ ಇದ್ರೆ ಕೊಡಿ ಅತ್ತೆ, ನಾಳೆ ಅವರು ಸಂತೆಗೆ ಹೋದಾಗ ತಂದ್ಕೊಡ್ತೀನಿ. ನಿನ್ನ ಅತ್ತೆ ಮಾವನ ಮನೆಗೆ ಹೋಗ್ದೆ ನನ್ ಮನೆಗೆ ಬಂದ? ಸರಿ, ಹೇಗೋ ನೀವು ಅಕ್ಕ ತಂಗಿಯರು ಎದುರು ಮನೆಯಲ್ಲಿ ತಾನೇ ಇದ್ದೀರಾ? ನೀನು ಹೋಗಿ ನಿನ್ನ ಅಕ್ಕನ ಮನೇಲಿ ಕೇಳ್ಬೋದಾಗಿತ್ತಲ್ವಾ? ಅತ್ತೆ, ಅಮೃತನ್ ಬಗ್ಗೆ ಗೊತ್ತಿದ್ದು ಕೇಳ್ತಾ ಇದ್ದೀರಾ? ಅವಳ ಜೊತೆ ಕೇಳಿದ್ರೆ ಅವಳು ನನಗೇನಾದ್ರೂ ಕೊಡ್ತಾಳಾ? ಅವಳ ಜೊತೆ ಸಿಗದಿಲ್ಲ ಅಂತಾನೆ ನಾನು ಅಲ್ಲಿಂದ ನಿಮ್ಮನೆವರೆಗೂ ಬಂದಿದ್ದು. ನೋಡ್ದ ಪಾರ್ವತಿ, ಇವಳಿಗೆ ನಮ್ಮ ಮೇಲೆ ಎಷ್ಟೊಂದು ನಂಬಿಕೆ. ನಾಳೆ ರಮೇಶ್ ತರುವಾಗ ಅವನ್ ಕೈಯಿಂದ ನಾವು ತಗೋಬಹುದು. ಆಗ ವೆಣ್ಣಿಲ ಅವಳ ಮನಸ್ಸಲ್ಲಿ, ತಂದ್ರೆ ತಾನೇ ನೀವು ತಗೊಳ್ಳಿಕ್ಕೆ, ಆದರೆ ಹೊರಗಡೆ ಮಾತ್ರ ಹೌದು ಮಾವಯ್ಯ, ನಿಮ್ಮಂತ ಒಳ್ಳೆಯವರು ಎಲ್ಲೂ ಇರಲಿಲ್ಲ ಹಾಗೆ ಅಂತ ಹೊಗಳ್ತಾ ಇದ್ಲು. ಪಾರ್ವತಿ ಮನೆಯೊಳಗೆ ಹೋಗಿ ಒಂದು ಪಾತ್ರೆ ತುಂಬಾ ಬೇಳೆಯನ್ನು ತಂದು, ಇಲ್ ನೋಡಮ್ಮ, ನಿನ್ನ ಅಕ್ಕನ ಕಣ್ಣಿಗೆ ಬೀಳದ ಹಾಗೆ ತಗೊಂಡೋಗು, ಇಲ್ಲದಿದ್ರೆ ಅವಳು ಕೂಡ ಇಲ್ಲೇ ಬಂದ್ ಕೇಳ್ತಾಳೆ. ಅತ್ತೆ, ನನಗೆ ಗೊತ್ತಿಲ್ವಾ ಇದ್ರ ಬಗ್ಗೆ? ಹಾಗೆ ಅಂತ ಆ ಬೇಳೆಯ ಪಾತ್ರೆಯನ್ನು ತೆಗೆದುಕೊಂಡು ಯಾರಿಗೂ ಗೊತ್ತಿಲ್ಲದೆ ಸಂತೋಷದಿಂದ ಮನೆಗೆ ಬಂದ್ಲು. ಅತ್ತೆ ಕೈಯಿಂದ ತಂದಂತಹ ಬೇಳೆಯಿಂದ ಇದ್ದಕ್ಕಿದ್ದಂಗೆ ಒಂದು ಸಾಂಬಾರನ್ನು ಮಾಡಿ ಮುಗಿಸಿದ್ಲು. ಆ ಬೇಳೆಯ ವಾಸನೆ ಅಷ್ಟರಲ್ಲಿ ಬೀದಿಗೆ ಬಂತು. ವೆಣ್ಣಿಲ ಅಡಿಗೆಯನ್ನು ಮುಗಿಸಿ ಪಾತ್ರೆಯನ್ನು ತೊಳಿತಾ ಇರುವಾಗ ಅಮೃತ ನಿಧಾನವಾಗಿ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅಲ್ಲಿಗೆ ಬಂದ್ಲು. ವೆಣ್ಣಿಲ, ಅಡಿಗೆ ಎಲ್ಲ ಮುಗಿಸ್ಬಿಟ್ಟ? ವಾಸನೆ ತುಂಬಾ ಚೆನ್ನಾಗಿ ಬರ್ತಿದೆ. ಎಲ್ಲಿ, ನಂಗೊಂಚೂರು ಸಾಂಬಾರ್ ಕೊಡು. ವೆಣ್ಣಿಲ ಇದ್ದಕ್ಕಿದ್ದಂಗೆ ಆಶ್ಚರ್ಯಪಟ್ಟು ಅವಳನ್ನು ನೋಡಿ, ಏನಕ್ಕ ನೀನು? ನಿನ್ ಮನೇಲಿ ಇವಾಗ ತಾನೇ ನೀನ್ ಸಾಂಬಾರ್ ಮಾಡಿದ್ದು, ಮತ್ತೆ ಬಂದು ನನ್ ಜೊತೆ ಕೇಳ್ತಾ ಇದ್ದೀಯಾ? ನೀನೇ ತಾನೇ ನನಗೆ ನಿಮ್ಮ ಅತ್ತೆ ಮನೆಗೆ ಹೋಗಿ ತರ್ಲಿಕ್ಕೆ ಐಡಿಯಾ ಕೊಟ್ಟಿದ್ದು? ಅಯ್ಯೋ ಹುಚ್ಚಿ, ನಿನ್ಗೆ ಇವಾಗ ಐಡಿಯಾ ಕೊಟ್ಟಿದ್ದು ಗುರು ನಾನೇ ತಾನೆ. ಹಾಗಿರುವಾಗ ಅದ್ರಲ್ಲಿ ಸಮಭಾಗ ನನಗೂ ಬರ್ಬೇಕು ತಾನೆ. ಅದಕ್ಕೇನೆ ನಿನ್ ಜೊತೆ ಸಾಂಬಾರ್ ತಗೊಳ್ಳಿಕ್ಕೆ ಬಂದಿದ್ದು. ನೀನೇನಕ್ಕ ನನ್ ಕಷ್ಟಪಟ್ಟು ತಂದ್ರೆ ಇವಾಗ ಬಂದು ಗುರುದಕ್ಷಿಣೆ ಅಂತ ಹೇಳ್ತಾ ಇದ್ದೀಯ? ನಾನ್ ಕೊಡೋದಿಲ್ಲ, ಹೋಗು ನೀನು. ಇಲ್ ನೋಡೆ, ನಾನ್ ಕೇಳಿದ ಹಾಗೆ ಮರ್ಯಾದೆಯಿಂದ ನನಗೆ ಕೊಟ್ರೆ ಸರಿ, ಇಲ್ಲದಿದ್ರೆ ಈ ಬೀದಿಯಲ್ಲಿ ಇನ್ಮುಂದೆ ನೀನು ಯಾರ ಜೊತೆನೂ ಸಾಲ ಕೇಳದ ಹಾಗೆ ನಾನು ಮಾಡ್ಬಿಡ್ತೀನಿ. ನೀನ್ ಇನ್ಮುಂದೆ ಯಾರ ಮನೆಗೆ ಹೋದ್ರೂ ಕೂಡ ಬಾಗ್ಲ ಹಾಕುವ ರೀತಿ ನಾನ್ ಮಾಡ್ತೀನಿ ನೋಡು. ಅಯ್ಯೋ ದೇವ್ರೆ, ನೀನ್ ನಿಜವಾಗ್ಲೂ ನನ್ನ ಅಕ್ಕನ? ನೀನು ರಾಕ್ಷಸಿ. ತಗೊಂಡೋಗಿ ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡು. ನೀನು ನನ್ ಪಾಲಿಗೆ ಅಕ್ಕನೇ ಅಲ್ಲ. ಹೀಗೆ ವೆಣ್ಣಿಲ ಅವಳು ಮಾಡಿದಂತ ಬೇಳೆ ಸಾಂಬಾರನ್ನು ಸ್ವಲ್ಪ ತೆಗೆದು ಅಮೃತನಿಗೆ ಕೊಟ್ಲು. ಅದನ್ನು ನೋಡಿ ಅಮೃತ ತುಂಬಾನೇ ಸಂತೋಷಪಟ್ಲು. ಅದು ಹಾಗೆ ಬಾ ನನ್ ದಾರಿಗೆ. ನಿನ್ನ ಬುದ್ಧಿವಂತಿಕೆ ಎಲ್ಲ ನನ್ ಜೊತೆ ತೋರ್ಸಕ್ ಹೋಗ್ಬೇಡ. ನನ್ ಜೊತೆ ನಿನ್ನ ಆಟ ಯಾವುದು ನಡೆಯಲ್ಲ ಹಾಗೆ ಹೇಳಿ ಬೇಳೆ ಸಾಂಬಾರನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದ್ಲು. ವೆಣ್ಣಿಲ ಮಾತ್ರ ಹಲ್ಲನ್ನು ಕಚ್ಕೊಂಡು ಅಮೃತ ಹೋಗುವಾಗ ಅವಳನ್ನು ನೋಡ್ತಾ ನಿಂತಿದ್ಲು. ಸ್ವಲ್ಪ ಸಮಯದಲ್ಲಿ ಅಮೃತನ ಗಂಡ ಮನೆಗೆ ಬಂದ. ಅವನಿಗೆ ಸ್ವಲ್ಪ ಊಟ ಬೇಕು ಅಂತ ಹೆಂಡತಿ ಬಳಿ ಕೇಳ್ದ. ಅವಾಗ ಅಮೃತ ಅನಿಲಿಗೆ ಊಟ ಕೊಡ್ತಿದ್ಲು. ಅಮೃತ, ಗ್ಯಾಸ್ನ ಸ್ವಲ್ಪ ನೋಡಿ ಉಪಯೋಗ ಮಾಡು. ಒಂದ್ ವೇಳೆ ಖಾಲಿ ಆಗ್ತಾ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ಮುಂಚಿತವಾಗಿ ಹೇಳ್ಬಿಡು. ಆವಾಗ್ಲೇ ಗ್ಯಾಸ್ನ ನಾವು ಸಿದ್ಧಪಡಿಸ್ಲಿಕ್ಕೆ ಸಾಧ್ಯ. ಯಾಕಿರಿ, ಗ್ಯಾಸ್ ಬಗ್ಗೆ ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ? ಹೊರಗಡೆ ಗ್ಯಾಸ್ ಬೆಲೆ ಕೂಡ ತುಂಬಾ ಗಗನಕ್ಕೇರಿದೆ. ಅದು ಮಾತ್ರನಾ, ನಮಗೆ ಸಿಲಿಂಡರ್ ಖಾಲಿಯಾದ ತಕ್ಷಣ ಗ್ಯಾಸ್ ಸಿಗೋದಿಲ್ಲ. ಬುಕ್ಕಿಂಗ್ ಮಾಡಿ ಸ್ವಲ್ಪ ದಿನ ತನಕ ನಾವು ವೇಟ್ ಮಾಡ್ಬೇಕು. ಅದಕ್ಕೆಯಿಂದನೇ ಮುಂಜಾಗ್ರತೆಯಾಗಿ ಹೇಳ್ತಿದ್ದೀನಿ. ಅಯ್ಯೋ, ಗ್ಯಾಸ್ ಬೆಲೆ ಗಗನಕ್ಕೇರಿದ್ಯಾ? ಹಾಗಾದ್ರೆ ಹೊಸ ಗ್ಯಾಸ್ ತಗೊಳ್ಳಿಕ್ಕೆ ನನ್ ಮನ್ಸು ಯಾವತ್ತೂ ಒಪ್ಪೋದಿಲ್ವೇ? ಹಾಗೆಂತ ಮನ್ಸೊಳಗೆ ಅವಳು ಆಲೋಚನೆಯನ್ನು ಮಾಡ್ತಾ ಇದ್ಲು. ಈ ಕಡೆ ವೆಣ್ಣಿಲ ಕೂಡ ಅವಳ ಗಂಡನಾದ ರಮೇಶ್ಗೆ ಊಟ ಬಡಿಸ್ತಿದ್ಲು. ವೆಣ್ಣಿಲ, ಗ್ಯಾಸ್ನ ನೀನು ಸ್ವಲ್ಪ ನೋಡ್ಕೊಂಡು ಉಪಯೋಗ ಮಾಡ್ಬೇಕು. ಗ್ಯಾಸ್ ಖಾಲಿಯಾಗುವ ಮುಂಚಿತವಾಗಿ ಹೇಳ್ಬೇಕು. ಗ್ಯಾಸ್ ಇವಾಗ ಎಲ್ಲೂ ಸಿಗ್ತಾ ಇಲ್ಲ. ಏನ್ರಿ ಆಯ್ತು, ಇದ್ದಕ್ಕಿದ್ದಂಗೆ ಗ್ಯಾಸ್ ಬಗ್ಗೆ ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ? ಏನ್ ಮಾಡೋದು, ರೇಟು ಜಾಸ್ತಿ ಆಗ್ತಾ ಇದೆ. ಹೊರಗಡೆ ಸಿಲಿಂಡರ್ ಸಿಗ್ತಾ ಇಲ್ಲ. ಅದಕ್ಕೇನೆ ನಿಂಗೆ ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ನೀನು ನೋಡ್ಕೊಂಡು ಹುಷಾರಾಗಿ ಉಪಯೋಗ ಮಾಡು. ರಮೇಶ್ ಹೇಳಿದ ಮಾತು ಕೇಳಿ ವೆಣ್ಣಿಲನ ಎದೆ ಬಡಿದಂತಾಯಿತು. ತಂದ ಬೇಳೆಯಿಂದ ಸಾಂಬಾರ್ ಮಾಡುವಷ್ಟರಲ್ಲಿ ಗ್ಯಾಸ್ ಮುಗ್ದುದ್ರೆ ಹೇಗೆ? ಗ್ಯಾಸಿಗೆ ಅಷ್ಟೊಂದು ಹಣ ಕೊಡೋದು ಅಂದ್ರೆ ಯೋಚನೆ ಮಾಡಿದ್ರೇನೆ ತುಂಬಾ ಭಯ ಆಗುತ್ತೆ. ಹಾಗೆಂತ ಒಳಗೊಳಗೆ ತುಂಬಾ ಟೆನ್ಷನ್ ಪಡ್ತಾ ಇದ್ಲು. ಅವರವರ ಗಂಡಂದಿರು ಕೆಲ್ಸಕ್ಕೆ ಹೊರಟೋದ ನಂತರ ವೆಣ್ಣಿಲ, ಅಮೃತ ಬೀದಿಗೆ ಬಂದು ಒಬ್ಬರ ಮುಖವನ್ನು ಒಬ್ರು ನೋಡಿಕೊಂಡ್ರು. ಅವರಿಬ್ಬರ ಮುಖದಲ್ಲಿ ಒಂದೇ ರೀತಿಯ ಭಯನೇ ಕಾಣ್ತಾ ಇತ್ತು.
ಅಕ್ಕ, ವಿಷಯ ಗೊತ್ತಾಯ್ತಾ? ನನ್ ಗಂಡ ಗ್ಯಾಸ್ ಬಗ್ಗೆ ಏನೇನೋ ಹೇಳ್ತಾ ಇದ್ದಾರೆ. ಗ್ಯಾಸು ಎಲ್ಲೂ ಸಿಗ್ತಾ ಇಲ್ಲಂತೆ, ಅದಕ್ಕೇನೆ ನೋಡ್ಕೊಂಡು ಉಪಯೋಗ ಮಾಡು ಅಂತ ಹೇಳಿದ್ರು. ನನ್ ಮನೆಯಲ್ಲೂ ಹಾಗೇನೆ ವೆಣ್ಣಿಲ್ಲ. ಅನಿಲ್ ಕೂಡ ಇದೇ ಮಾತನ್ನ ಹೇಳಿದ್ರು. ನಮಗೆ ಹಣ ಖರ್ಚು ಮಾಡೋದು ಅಂದ್ರೇನೆ ತುಂಬಾನೇ ಭಯ. ಹಾಗಿರುವಾಗ ಗ್ಯಾಸ್ಗೋಸ್ಕರ ದುಬಾರಿ ಹಣ ಖರ್ಚು ಮಾಡ್ಬೇಕು ಅಂದ್ರೆ ನಮ್ಮಿಂದ ಸಾಧ್ಯನ ಹೇಳು? ಹೀಗೆ ಇಬ್ಬರು ಸೇರ್ಕೊಂಡು ಆಲೋಚನೆ ಮಾಡಲು ಆರಂಭಿಸಿದ್ರು. ತುಂಬಾ ಸಮಯ ಆಲೋಚನೆ ಮಾಡಿದ್ರು. ಸ್ವಲ್ಪ ಸಮಯದ ನಂತರ ಅಮೃತನ ಮುಖದಲ್ಲಿ ಒಂದು ಬೆಳಕು ಕಂಡಿತು. ವೆಣ್ಣಿಲಾ, ನನಗೆ ಒಂದು ಅದ್ಭುತವಾದ ಆಲೋಚನೆ ಬಂದಿದೆ. ಈ ಪರಿಸ್ಥಿತಿಯಲ್ಲಿ ಈ ಗ್ಯಾಸ್ ಬೆಲೆ ನೋಡ್ತಾ ಇದ್ರೆ ಸಿಲಿಂಡರ್ ಕಳ್ಳತನ ಮಾಡದ್ ಬಿಟ್ರೆ ಬೇರೆ ದಾರಿನೇ ಗೊತ್ತಾಗ್ತಾ ಇಲ್ಲ. ವೆಣ್ಣಿಲಾ ಒಂದೇ ಸಲ ಶಾಕ್ ಆಗಿ ಆ ಕಡೆ ಈ ಕಡೆ ನೋಡಿದ್ಲು. ಏನು, ಕಳ್ಳತನನಾ? ಅಕ್ಕ, ನಾವು ಜಿಪ್ಪುಂಡ್ರೆ, ಅದಕ್ಕೆ ಅಂತ ಕಳ್ಳರಾಗ್ಬೇಕು ಅಂತ ನಾನು ಯಾವಾಗ್ಲೂ ಕೂಡ ಆಲೋಚನೆ ಮಾಡ್ಲಿಲ್ಲ. ನಾವು ಕಳ್ಳತನ ಮಾಡುವಾಗ ಯಾರಾದ್ರೂ ನೋಡಿದ್ರೆ, ಅಯ್ಯಯ್ಯೋ ಬೇಡ ಅಕ್ಕ, ಯಾರಾದ್ರೂ ನೋಡಿದ್ರೆ ನಮ್ ಮರ್ಯಾದೆ ಹೋಗ್ಬಿಡುತ್ತೆ. ಭಯ ಪಡ್ಬೇಡ ಕಣೆ, ಸರಿಯಾದ ಹುಚ್ಚಿ. ನಾವು ಪದ್ಧತಿಯಿಂದ ಕಳ್ಳತನ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ. ನಮ್ಮ ಹಣನ ನಾವು ಭದ್ರಪಡಿಸ್ಬೇಕು ಅಂದ್ರೆ ಏನಾದ್ರೂ ಒಂದು ದಾರಿ ಮಾಡ್ಲೇಬೇಕಲ್ವಾ? ಅದು ಹೇಗೆ ಮಾಡೋದು, ಯಾವಾಗ ಮಾಡೋದು ಅಂತ ಅದೆಲ್ಲ ನಾನ್ ನೋಡ್ಕೋತೀನಿ. ನೀನ್ ಮಾತ್ರ ನಾನು ಹೇಳಿದಷ್ಟು ಮಾಡು. ಅದು ಹೇಗಕ್ಕ? ಯಾರ್ ಸಿಲಿಂಡರ್ನ ನಾವಿವಾಗ ಕಳ್ಳತನ ಮಾಡೋದು? ಅದು ಅಮೃತ ವೆಣ್ಣಿಲನ ಬಳಿ ಹೋಗಿ ಯಾರಿಗೂ ಕೇಳದ ಹಾಗೆ ವಿಷಯವನ್ನು ವೆಣ್ಣಿಲನ ಕಿವಿ ಹತ್ರ ಹೋಗಿ ಹೇಳಿದ್ಲು. ಆ ವಿಷಯವನ್ನು ಕೇಳಿದ ತಕ್ಷಣ ವೆಣ್ಣಿಲ ಅವಳ ಕಣ್ಣನ್ನು ದೊಡ್ಡದು ಮಾಡಿದ್ಲು. ಅಮೃತ ಎಲ್ಲಾ ವಿಚಾರವನ್ನು ಹೇಳಿದ್ಲು. ಮರುದಿನ ಬೆಳಿಗ್ಗೆ ಮಾರೇಡುಪಳ್ಳಿ ಗ್ರಾಮದಲ್ಲಿ ದೊಡ್ಡ ಗೊಂದಲವಾಯಿತು. ವೆಣ್ಣಿಲ ಅವಳ ಮನೆ ಮುಂದೆ ನಿಂತ್ಕೊಂಡು ಜೋರಾಗಿ ಕಿರ್ಚಲಾರಂಭಿಸಿದ್ಲು. ಅಯ್ಯೋ ದೇವ್ರೇ, ಯಾರಾದ್ರೂ ನನ್ನ ಕಾಪಾಡಿ, ಯಾರೋ ಕಳ್ಳರು ಬಂದಿದ್ದಾರೆ. ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಿದೆ ಅಂತ ನನ್ ಮನೇಲಿರುವ ಗ್ಯಾಸಿಗೆ ಕಣ್ಣಾಕಿ ಇವಾಗ ನನ್ ಮನೇಲಿರುವ ಸಿಲಿಂಡರ್ನ ಕದ್ಕೊಂಡೋಗಿದ್ದಾರೆ. ವೆಣ್ಣಿಲನ ಶಬ್ದ ಕೇಳಿ ಪಕ್ಕದ ಮನೆ ಕುಮಾರಿ, ಆಮೇಲೆ ಪಕ್ಕದ ಮನೆ ಗೀತಾ ಇಬ್ರು ಓಡಿ ಬಂದ್ರು. ಅವರ ಮುಖದಲ್ಲಿ ಕೂಡ ಏನೋ ಗೊಂದಲವಿತ್ತು. ಏನೇ ಹೇಳ್ತಾ ಇದೀಯ ವೆಣ್ಣಿಲಾ? ನಿನ್ ಮನೆಯಲ್ಲೇ ಕೂಡನಾ? ನನ್ ಮನೆಯಲ್ಲೇ ಕೂಡ ಅದೇ ಪರಿಸ್ಥಿತಿ ಬಂದಿದೆ. ಯಾರೋ ನನ್ ಮನೇಲಿರುವ ಸಿಲಿಂಡರ್ನ ಕದ್ಕೊಂಡೋಗಿದ್ದಾರೆ. ಹೌದಕ್ಕ, ನನ್ ಮನೇಲಿ ಕೂಡ ಇದೇ ಪರಿಸ್ಥಿತಿ. ಬೆಳಿಗ್ಗೆ ಎದ್ದು ಟೀ ಮಾಡೋಣ ಅಂತ ಗ್ಯಾಸ್ ಹತ್ರ ಬಂದ್ರೆ ಸಿಲಿಂಡರ್ ಕಾಣ್ತಾ ಇಲ್ಲ. ನನ್ ಗಂಡ ಮೊದ್ಲೇ ಬೈತಾ ಇದ್ರು, ಇವಾಗ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಅಮೃತ ಕೂಡ ಕಣ್ಣಲ್ಲಿ ನೀರನ್ನು ತುಂಬಿಸ್ಕೊಂಡು ಅಲ್ಲಿಗೆ ಬಂದ್ಲು. ನಾಟಕವನ್ನ ಆರಂಭಿಸಿ ಜೋರಾಗಿ ಅಳ್ತಾ ಇದ್ಲು. ನಿಮ್ಮ ಮನೆಯಲ್ಲಿ ಮಾತ್ರವಲ್ಲ, ನನ್ ಮನೆಯಲ್ಲೂ ಕೂಡ ಸಿಲಿಂಡರ್ ಕಾಣೆಯಾಗಿದೆ. ನಿನ್ನೆ ರಾತ್ರಿ ಬೀದಿಯಲ್ಲಿ ಯಾರೋ ಇಬ್ರು ಆ ಕಡೆ ಈ ಕಡೆ ಸುತ್ತಾಡ್ತಾ ಇದ್ರು. ಅವರು ಏನೋ ತಗೊಂಡೋಗಕ್ಕೇನೆ ನಮ್ ಬೀದಿಗೆ ಬಂದಿದ್ದಾರೆ ಅಂತ ನನಗೆ ಸ್ವಲ್ಪ ಡೌಟ್ ಇತ್ತು. ಆದ್ರೆ ಈ ರೀತಿ ಸಿಲಿಂಡರ್ ಕದೀತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಬೀದಿಯಲ್ಲಿರುವ ಹೆಂಗಸರೆಲ್ಲ ಒಂದು ಕಡೆ ಗುಂಪುಗೂಡಿ ಏನೋ ತೀರ್ಮಾನ ಮಾಡಿದ್ರು. ಅವಾಗ ಕಾವ್ಯ ಆವೇಶವಾಗಿ ಮುಂದಕ್ಕೆ ಬಂದು, ಅದೆಲ್ಲ ಬೇಕಾಗಿಲ್ಲ, ನಾವು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಬೀದಿಯಲ್ಲಿ ಇಷ್ಟು ಮನೆಯಲ್ಲಿ ಕಳ್ಳತನ ಆಗಿದೆ ಅಂದ್ರೆ ಪೊಲೀಸರು ಕಂಡುಹಿಡಿಬೇಕು ತಾನೇ. ಆ ಮಾತನ್ನು ಕೇಳಿದ ತಕ್ಷಣ ಅಮೃತನಿಗೆ ಬೆನ್ನಲ್ಲಿ ಬೆವರು ಸುರಿತಾ ಇತ್ತು. ತಕ್ಷಣ ಆ ಮಾತನ್ನು ಬದಲಾಯಿಸೋಕ್ಕೋಸ್ಕರ, ಏನು ಪೊಲೀಸರ? ಅಯ್ಯಯ್ಯೋ ಬೇಡ ಬೇಡ. ಇವಾಗ ಇರುವ ಪರಿಸ್ಥಿತಿಯಲ್ಲಿ ನಾವು ಅಕ್ರಮವಾಗಿ ಮನೆಯಲ್ಲಿ 2-3 ಸಿಲಿಂಡರ್ನ ಇಟ್ಕೊಂಡಿದ್ದೀವಿ. ಅದೇ ದೊಡ್ಡ ತಪ್ಪು. ಪೊಲೀಸರಿಗೆ ಮಾತ್ರ ಈ ವಿಷಯ ಗೊತ್ತಾದ್ರೆ ನಮ್ನ ಕರ್ಕೊಂಡೋಗಿ ಲಾಕಪ್ ಒಳಗೆ ಇಟ್ಬಿಡ್ತಾರೆ. ಇವಾಗ ಮೊದ್ಲೇ ಗ್ಯಾಸ್ ಇಲ್ಲ ಅಂತ ಎಲ್ಲರೂ ಗೊಂದಲದಲ್ಲಿ ಒದ್ದಾಡ್ತಾ ಇದ್ದಾರೆ. ಆ ಮಾತನ್ನು ಕೇಳಿ ಕುಮಾರಿ ಅಲ್ಲಿರುವವರೆಲ್ಲ ಒಂದೇ ಸಲ ಮೌನವಾಗಿ ನಿಂತೋಗ್ಬಿಟ್ರು. ಅಮೃತ ಹೇಳಿದ್ದು ನಿಜವಾದ ಮಾತು ಅಂತ ತುಂಬಾ ಭಯಪಟ್ಟು, ಹೌದೌದು, ನಮ್ಗೆ ಯಾಕೆ ಈ ತಲೆನೋವೆಲ್ಲ? ಹಾಗೆಂತ ಏನು ಮಾತನಾಡದೆ ಅವರವರ ಮನೆಗೆ ಹೊರಟು ಹೋದ್ರು. ಸ್ವಲ್ಪ ಸಮಯದಲ್ಲೇ ಎಲ್ಲರೂ ಹೊರಟೋದ ನಂತರ ಅಮೃತ ವೆಣ್ಣಿಲ ಸೈಲೆಂಟ್ ಆಗಿ ಒಂದ್ ಕಡೆ ಬಂದು ಕೂತ್ಕೊಂಡು ಮಾತನಾಡ್ತಾ ಇದ್ರು. ಹಬ್ಬ, ಇವಾಗಷ್ಟೇ ನನಗೆ ಸಮಾಧಾನ ಆಯ್ತು ಕಣೆ. ನಮಗೆ ಇವಾಗ 4 ಸಿಲಿಂಡರ್ ಸಿಕ್ಕಿದೆ. 2 ನಿನಗೆ, 2 ನನಗೆ. ಹೌದಕ್ಕ, ಚೆನ್ನಾಗಿ ಹೇಳ್ದೆ ನೀನು. ಈ 4 ಸಿಲಿಂಡರ್ ಇಂದ ನಮಗೆ 2-3 ತಿಂಗಳು ತನಕ ಯಾವ ಕಷ್ಟನೂ ಇಲ್ಲ. ಇದ್ ಖಾಲಿ ಆದ್ಮೇಲೆ ಪಕ್ಕದ ಬೀದಿಯಲ್ಲಿ ಪ್ಲಾನ್ ಮಾಡೋಣ. ಹೀಗೆ ಸ್ವಲ್ಪ ಸಮಯದಲ್ಲೇ ಆ ಹಳೆ ಸಿಲಿಂಡರ್ ಖಾಲಿಯಾಗುವ ಪರಿಸ್ಥಿತಿ ಕೂಡ ಬಂತು. ಅಮೃತ ವೆಣ್ಣಿಲ ಮತ್ತೆ ಪ್ಲಾನ್ ಮಾಡಿದ್ರು. ಪಕ್ಕದ ಬೀದಿಯಲ್ಲಿ ಮಾಡಿ ಮೇಲೆ ಸಿಲಿಂಡರ್ ಇರುವ ವಿಚಾರವನ್ನು ತಿಳಿದುಕೊಂಡು ಆ ಸ್ಥಳಕ್ಕೆ ಅಕ್ಕ ತಂಗಿಯರು ಹೊರಟ್ರು. ಗೋಡೆಗೆ ಹಗ್ಗ ಹಾಕಿ ಅವರಿಬ್ರು ಮೇಲೆ ಹತ್ಲಿಕ್ಕೆ ನೋಡ್ತಾ ಇದ್ದಾಗ ಆ ಬೀದಿಯಲ್ಲಿರುವ ಇಬ್ರು ಗಂಡಸರು ಅವರನ್ನು ನೋಡ್ಬಿಟ್ರು. ಕಳ್ಳ ಕಳ್ಳ, ಯಾರಾದ್ರೂ ಬನ್ನಿ, ಇಬ್ರು ಕಳ್ಳರು ಬಂದಿದ್ದಾರೆ. ಆ ಮಾತನ್ನು ಕೇಳಿದ ತಕ್ಷಣ ಅಮೃತ ವೆಣ್ಣಿಲನಿಗೆ ಎದೆ ಬಡಿತ ಅಧಿಕವಾಯಿತು. ಎಲ್ಲಾದ್ರೂ ಸಿಕ್ಕಾಕೋತೀವಿ ಅಂತ ತಕ್ಷಣ ಹಗ್ಗನ ಅಲ್ಲೇ ಹಾಕಿ ಹೊರಟು ಹೋದ್ರು. ಇಬ್ರು ವ್ಯಕ್ತಿಗಳು ಕೂಡ ಬಿಡದೆ ಅವರ ಹಿಂದೆನೆ ಅಟ್ಟಿಸ್ಕೊಂಡೋದ್ರು. ಸ್ವಲ್ಪ ದೂರ ಹೋದ್ಮೇಲೆ ಆ ಇಬ್ಬರು ವ್ಯಕ್ತಿಗಳು ಇವರನ್ನು ಹಿಡ್ಕೊಂಡ್ರು.
ತುಂಬಾ ದೂರ ಹೋದ್ಮೇಲೆ ನೋಡ್ದಾಗ ಅವರಿಬ್ರು ಯಾರೋ ಅಲ್ಲ, ಅನಿಲ್ ಮತ್ತು ರಮೇಶ್. ಗಂಡಂದಿರ್ನ ನೋಡಿದ ತಕ್ಷಣ ಅವರಿಬ್ಬರಿಗೂ ಶಾಕ್ ಆಯ್ತು. ಅಮೃತ, ನೀನೇನು ಇಲ್ಲಿದ್ದೀಯಾ? ಇಷ್ಟೊಂದ್ ಸಮಯದಲ್ಲಿ ಹಗ್ಗ ಇಟ್ಕೊಂಡು ಇಲ್ಲೇನ್ ಮಾಡ್ತಿದೀಯಾ? ಆ ನೀವೇನ್ ಕಳ್ರ? ಈ ಸಮಯದಲ್ಲಿ ಈ ಬೀದಿಯಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಅಕ್ಕ, ಇವರಿಬ್ರೇ ಸಿಲಿಂಡರ್ ಕಳ್ಳರಾಗಿರ್ಬೇಕು. ಅದಕ್ಕೇನೆ ನಾವಿಬ್ರು ಇವ್ರನ್ನ ನೋಡಿದ ತಕ್ಷಣ ಇವರಿಬ್ರು ಎದುರ್ಕೊಂಡ್ರು. ಏನೇ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀಯಾ? ನೀವಿಬ್ರೇ ತಾನೇ ಕಳ್ಳತನ ಮಾಡ್ಲಿಕ್ಕೆ ಹೋಗಿದ್ದು. ನಾವ್ಯಾಕೆ ಸಿಲಿಂಡರ್ ಕದಿತೀವಿ? ನೀವ್ ಯಾರು ಅಂತ ಗೊತ್ತಾಗದೆ ಕಳ್ರು ಅಂತ ಅನ್ಕೊಂಡು ನಾವೇ ಕಿರ್ಚಿದ್ದು. ಇಲ್ಲ ಇಲ್ಲ, ನಾವ್ಯಾಕೆ ಕಳ್ರಾಗ್ತೀವಿ? ಇವಾಗ ಸಿಲಿಂಡರ್ ರೇಟು ಜಾಸ್ತಿ ಆಯ್ತು ಅಂತ ಗೊತ್ತಾಯ್ತಲ್ವಾ, ನಾವು ಮೊದ್ಲೇ ಜಿಪುಣ್ರು. ಅದಕ್ಕೇನೆ ನಮ್ಗೆ ನಿದ್ರೆ ಬರದೆ ಸುತ್ತಾಡ್ತಾ ಇದ್ದೋ. ಯಾರೋ ಕಳ್ಳ ಕಳ್ಳ ಅಂದಾಗ ನಾವು ಹೆದರ್ಕೊಂಡು. ಹೌದಾ, ಸರಿ ಬನ್ನಿ ಮನೆಗೆ ಹೋಗೋಣ. ಅಷ್ಟರಲ್ಲಿ ಪಕ್ಕದ ಮನೆಯಲ್ಲಿರುವ ರಮ್ಯಾ ಅವರು ಇರುವ ಸ್ಥಳಕ್ಕೆ ಬಂದು, ವೆಣ್ಣಿಲಾ, ಅಮೃತ, ನೀವು ಹುಷಾರಾಗಿದ್ದೀರಾ? ಗ್ಯಾಸ್ ಕಳ್ಳತನ ಮಾಡ್ಲಿಕ್ಕೆ ನಿಮ್ಮ ಗಂಡಂದಿರ್ನ ಕೂಡ ಗಂಡನ ಕರ್ಕೊಂಡ್ಬರ್ತೀನಿ. ನಾವೆಲ್ಲರೂ ಸೇರಿ ಪಕ್ಕದ ಬೀದಿಗೆ ಹೋಗಿ ಸಿಲಿಂಡರ್ನ ಕಳ್ಳತನ ಮಾಡ್ಕೊಂಡು ಮನೇಲಿ ತಂದು ಬಚ್ಚಿಟ್ಕೊಳ್ಳೋಣ. ರಮ್ಯನ ಮಾತು ಕೇಳಿ ಒಂದೇ ಸಲ ಅನಿಲ್ ಮತ್ತು ರಮೇಶ್ ಬಾಯಿ ತೆರೆದ್ರು. ಏನು ಅರ್ಥವಾಗದೆ ಅವರಿಬ್ಬರಿಗೂ ತುಂಬಾ ಕೋಪ ಬಂತು. ಅಂದ್ರೆ ನೀವಿಬ್ರು ಸೇರ್ಕೊಂಡು ಸಿಲಿಂಡರ್ ಕಳ್ಳತನ ಮಾಡ್ತಾ ಇದ್ದೀರಾ? ಮನೆಯಲ್ಲಿ ಸಿಲಿಂಡರ್ ಕಳ್ಳತನ ಆಗಿದೆ ಅಂತ ನೀವಿಬ್ರೇ ತಾನೇ ಕಿರ್ಚಾಡಿದ್ದು? ಚೀಚಿ, ನಮ್ ಮರ್ಯಾದಿನ ತೆಗಿತಾ ಇದ್ದೀರಾ? ಮನೆಗ್ ಬನ್ನಿ, ನಾವ್ ಯಾರು ಅಂತ ನಿಮ್ಗೆ ತೋರಿಸ್ತೀವಿ. ತುಂಬಾ ಕೋಪದಿಂದ ವೆಣ್ಣಿಲನ ಅಮೃತನ ಮನೆಗೆ ಕರ್ಕೊಂಡೋದ್ರು. ಕೋಪದಿಂದ, ಅಮೃತ, ನಿನ್ನ ಜಿಪುಣತನ ಇಷ್ಟೊಂದು ಕೀಳಾಗಿ ಹೋಗುತ್ತೆ ಅಂತ ಆಲೋಚನೆ ಮಾಡ್ಲಿಲ್ಲ. ನಾಳೆಯಿಂದ ನೀನು ಗ್ಯಾಸ್ ಉರಿಸ್ಬೇಡ, ಸೌದೆಯಲ್ಲೇ ಅಡಿಗೆ ಮಾಡು. ಅಯ್ಯೋ, ಗ್ಯಾಸ್ ಇಲ್ಲ ಅಂತಾನೆ ನಾನು ಈ ರೀತಿ ಮಾಡಿದ್ದು. ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ವೆಣ್ಣಿಲಾ, ಇನ್ನೊಂದ್ಸಲ ನೀನು ಸಿಲಿಂಡರ್ ಕಳ್ಳತನ ಮಾಡ್ಲಿಕ್ಕೆ ಹೋದೆ ಅಂತ ಗೊತ್ತಾದ್ರೆ ನಿನ್ನ ಎಳ್ಕೊಂಡೋಗಿ ನಿನ್ ತಂದೆ ಮನೇಲಿ ಬಿಟ್ಬಿಡ್ತೀನಿ. ಆಗ ವೆಣ್ಣಿಲಾ ಅಮೃತನ ನೋಡಿ, ಅಕ್ಕ, ನಿನ್ನ ಗುರುದಕ್ಷಿಣೆ ಪುಣ್ಯದಿಂದ ಇವಾಗ ನಾನು ಒಲೆ ಹತ್ರ ಕೂತ್ಕೊಂಡು ಊದ್ತಾ ಕೂರ್ಬೇಕು. ಹೀಗೆ ಅಳುವ ಹಾಗೆ ಮುಖನ ಇಟ್ಕೊಂಡ್ಲು. ಆದ್ರೆ ಅಮೃತ ಮಾತ್ರ, ಪರವಾಗಿಲ್ಲ ವೆಣ್ಣಿಲಾ, ಸೌದೆ ಕೂಡ ಪಕ್ಕದವ್ರ ಮನೆಯಿಂದ ತಗೊಳ್ಳೋಣ, ಆವಾಗ ಹಣ ಉಳಿತಾಯ ಆಗುತ್ತೆ. ಮಾತನ್ನು ಕೇಳಿ ಇಬ್ಬರ ಗಂಡಂದಿರು ತಲೆ ಮೇಲೆ ಕೈ ಇಟ್ಕೊಂಡ್ರು. ಮರುದಿನದಿಂದ ಅಮೃತ ವೆಣ್ಣಿಲನ ಮನೆಯಲ್ಲಿ ಸೀನೆ ಬದಲಾಯಿತು. ಅವರವರ ಗಂಡಂದಿರು ಹಾಕಿದ ಕಂಡೀಷನ್ ನಿಂದ ಮನೆಯ ಹೊರಗಡೆ ಸೌದೆ ಕತ್ತಿಸ್ತಾ ಇದ್ರು. ಅಮೃತ ಒಲೆಯನ್ನು ಉರಿಸ್ಕೊಂಡು ಕಣ್ಣೀರ್ ಹಾಕೊಂಡು ಒಲೆ ಊದ್ತಾ ಇದ್ರೆ, ಈ ಕಡೆ ವೆಣ್ಣಿಲಾ ಕೂಡ ಅದೇ ಪರಿಸ್ಥಿತಿಯಲ್ಲಿದ್ಲು. ಹೀಗೆ ಒಬ್ಬರಿಗೊಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡ್ರು. ನೋಡ್ದ ಅಕ್ಕ, ಗ್ಯಾಸ್ನ ಉಳಿತಾಯ ಮಾಡಕ್ಕೋಗಿ ಇವಾಗ ಈ ಸೌದೆಯಲ್ಲಿ ನಾವು ಕಣ್ಣೀರ್ ಹಾಕ್ಬೇಕಾಗಿದೆ. ಪಕ್ಕದ ಬೀದಿಯಲ್ಲಿ ಕಳ್ಳತನ ಮಾಡದಿದ್ರೆ ಈ ರೀತಿ ಪರಿಸ್ಥಿತಿ ನಮಗೆ ಬಂದಿರುತ್ತಾ? ಅಳ್ಬೇಡನೆ ವೆಣ್ಣಿಲಾ, ಇವಾಗ ನಾವು ಸೌದೆ ಉರಿಸ್ತಾ ಇದ್ದೀವಲ್ವಾ, ಇದರಿಂದ ಗ್ಯಾಸಿಗೆ ಹಣ ಉಳಿತಾಯ ಆಗಿ ಗ್ಯಾಸ್ ಕೂಡ ನಮ್ಗೆ ಸೇವ್ ಆಗುತ್ತೆ. ರಸ್ತೆಯಲ್ಲಿ ಹೋಗ್ತಾ ಇರುವ ಕುಮಾರಿ ಆಂಟಿ ಇವರಿಬ್ಬರನ್ನು ನೋಡಿ ತುಂಬಾನೇ ಆಶ್ಚರ್ಯಪಟ್ರು. ಏನೇ ಅಮೃತ, ನೀವಿಬ್ರು ಹೊರಗಡೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದೀರಾ? ಹೌದು, ನಿಮ್ ಮನೆಯಲ್ಲಿದ್ದ ಸಿಲಿಂಡರ್ ಏನಾಯ್ತು? ಅದೆಲ್ಲ ಏನೂ ಇಲ್ಲ, ಇವಾಗ ಗ್ಯಾಸ್ ಬೆಲೆ ಕೂಡ ದುಬಾರಿ ಆಗಿದೆ ಅಲ್ವಾ, ಅದಕ್ಕೇನೆ ಗ್ಯಾಸ್ನ ನಾವು ಉಳಿತಾಯ ಮಾಡ್ಲಿಕ್ಕೋಸ್ಕರ ಈ ರೀತಿ ಸೌದೆಯಲ್ಲೇ ಅಡಿಗೆಯನ್ನು ಮಾಡ್ತಾ ಇದ್ದೀವಿ. ಈ ಮಾತನ್ನ ಕೇಳಿ ಆ ಬೀದಿಯಲ್ಲಿ ಇರೋರು ಕೂಡ ಆಲೋಚನೆ ಮಾಡಲಾರಂಭಿಸಿದ್ರು. ಹೌದಲ್ವಾ, ಈ ಅಕ್ಕ ತಂಗಿಯರು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ರಲ್ಲಿ ಏನಾದ್ರೂ ಒಂದು ವಿಷಯ ಇರುತ್ತೆ ಅಂತ. ಸ್ವಲ್ಪ ದಿನದಲ್ಲೇ ಆ ಊರಲ್ಲಿ ಇರೋರೆಲ್ಲರೂ ಕೂಡ ಇದೇ ರೀತಿ ಒಲೆ ಉರಿಸ್ತಾ ಇದ್ರು. ಆ